ತಂಡದ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 1ಕ್ಕೆ ಲಾಸ್. ಈ ಬಾರಿ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಮೂಲಕ ನಾಗೇಶ್ ದಾಂಡಿನ ಮುಖಾಂತರವಾಗಿ ಆರಂಭಿಕ ಆಂಧ್ರಲೀಗ ಭರ್ಜರಿ ಸಿಕ್ಸರ್. ಆರೋಟಗಳ ಸರಪಳಿಯಾಗ್ತಾ ಇದೆ. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 7 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ಬ್ಯಾಟಿಂಗ್ ಭಾಷಣ ತೋರ್ಪಡಿಸ್ತಾ ಇದೆ GBA ಬೆಂಗಳೂರಿನ ತಂಡ. ಮಾತ ಬೀಸುವಂತ ಪ್ರಯತ್ನ, ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಉರಿ ಬಿಸಿಲಿನ ವಾತಾವರಣದಲ್ಲಿ ದಾವಣಗೆರೆ ಬೆಣ್ಣೆ ನಗರಿಯಲ್ಲಿ ಈಗ ಮಹಾನಗರ ಪಾಲಿಕೆಗಳ ನೌಕರ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ. ಈ ಬಾರಿ ಕೊಂಚ ನೆಗೆದವನ್ನು ಕಂಡುಕೊಳ್ತಾ ಇದೆ. ರೈಸಿಂಗ್ ಡೆಲಿವರಿ ಈಗ ಮೊದಲ ಯಶಸ್ಸನ್ನು ದಾಖಲಿಸಿದ್ದಾರೆ ಪ್ರಕಾಶ್. ಅಲ್ಲಿ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ GBA ಬೆಂಗಳೂರಿನ ತಂಡ. ನಾಗೇಶ್ ಬ್ಯಾಕ್ ಟು ಪೆವಿಲಿಯನ್. ಅಣ್ಣ ಬ್ಯಾಟ್ಸ್ಮನ್ ಏನು ತಿಳಿಸಿ. ಮಧು. ಈ ಬಾರಿ ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ದೊಡ್ಡದ ಹೆಚ್ಚುವರಿ ಸರಪಳಿ ಆಗ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಮೊದಲ ಓವರ್ನಲ್ಲಿ. ಈ ಬಾರಿ ಬೆರಸಿನ ಹೊಡೆತ ಲಾಂಗ್ ಆನ್ ರೂಪದಲ್ಲಿ ಕೇವಲ ಒಂಟಿ ಹೊಡೆದ ಪೂರೈಕೆಯನ್ನು ಮಾಡಿಕೊಂಡ್ರ ಬಳಿಕ ಓವರ್ ಮುಕ್ತಾಯವಾಗ್ತಾ ಇದೆ. ಅಲ್ಲಿ ಮುಕ್ತಾಯ ಕಂಡ ಮೊದಲ ಓವರ್ನ ಬಳಿಕ ತಂಡದ ಒಟ್ಟು ಮೊತ್ತ 9 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ GBA ಬೆಂಗಳೂರಿನ ತಂಡ. ಅಲ್ಲಿ 56 ರನ್ನಿನ ಟಾರ್ಗೆಟ್ ನೀಡ್ತಾ ಇದೆ ಆರಂಭಿಕ ಇನ್ನಿಂಗ್ಸ್ನಲ್ಲಿ. ಈಗ ಸ್ಪೋರ್ಟ್ಸ್ ಮುಗಿದ್ವೇನ ಬರೀ ಕ್ರಿಕೆಟ್ ಅಂತ ಉಳಿದಿರೋದೇನಲ್ಲ. ಕಬಡ್ಡಿ ಆಯ್ತಾ? ಇಲ್ಲ, ಫೈನಲ್ ಇವತ್ತು ಆಡಿಸ್ತಾರೆ. ಅದಕ್ಕೊಂದು ಕಾಮೆಂಟ್ ರಾತ್ರಿ ಆಡಿಸ್ಬೇಕು. ನೆಲಕಬಡ್ಡಿ ಆಡಿಯಾ? ಅಣ್ಣ ಬೌಲರ್ ನೇಮ್ ತಿಳಿಸಿ. ಮೈಸೂರು ರೋಹಿತ್. ಎರಡನೇ ಓವರ್ಗಾಗಿ ಹೊಸ ಬೌಲರ್ ರೋಹಿತ್ ಅವರನ್ನ ಪರಿಚಯಿಸ್ತಾ ಇದೆ ಮೈಸೂರು ತಂಡ. ಅಲ್ಲಿ ಮುಕ್ತಾಯ ಕಂಡ ಮೊದಲ ಓವರ್ನ ಬಳಿಕ ತಂಡದ ಒಟ್ಟು ಮೊತ್ತ 9 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ರೋಹಿತ್ ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ ತಟ್ಟಿಪುಟ್ಟಿ ಆಡುವಂಥ ಪ್ರಯತ್ನ. ಒಂದು ದೊಡ್ಡದ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ.
ತಂಡದ ಮೊತ್ತ 10 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. 2ನೇ ಓವರ್ ಚಾಲ್ತಿಯಲ್ಲಿರುವಂತೆ ಮತ್ತೆ ರೋಹಿತ್ ಎಸೆದಂತ ಚೆಂಡು ಲಾಂಗ್ ಆಫ್ ರೂಪದಲ್ಲಿ ಕೇವಲ ಒಂದು ಓಟ. ಅಲ್ಲಿ 56 ರನ್ನಿನ ಚೇಸಿಂಗ್ ಪ್ರಕ್ರಿಯೆ ನಡೀತಾ ಇದೆ 2ನೇ ಇನ್ನಿಂಗ್ಸ್ನಲ್ಲಿ. ಈಗ ಮತ್ತೆ ರೋಹಿತ್ 3ನೇ ಚೆಂಡಿಗಾಗಿ ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಈ ಬಾರಿ ಕೊಂಚ ನಗದವನ್ನ ಕಂಡುಕೊಳ್ತಾ ಇದೆ ರೋಹಿತ್ ಎಸೆದ ಚೆಂಡು. ಅಲ್ಲಿ ಸಂತೋಷ್ ಉದ್ದರಿ 4 ಉಳಿತಾ ಇದೆ. ಸಂತೋಷ್ ಕ್ಯಾಚ್ ಔಟ್ ಆಗಿ ಪಂದ್ಯಾಟ ವೀಕ್ಷಣೆಗಾಗಿ ಪೆವಿಲಿಯನ್ ಅಂತ ಸಾಕ್ತಿದ್ದಾರೆ. 2ನೇ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ GBA ಬೆಂಗಳೂರಿನ ತಂಡ. ಅಲ್ಲಿ ಸಂತೋಷ್ ಅವರ ಸ್ಥಾನವನ್ನು ತುಂಬಲು ಮತ್ತೊಂದು ಹೊಸ ದಾಂಡಿಗ ರಾಜೇಶ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಮತ್ತೆ ರೋಹಿತ್ 5ನೇ ಚೆಂಡಿಗಾಗಿ ಹೊಸ ಆಟಗಾರ ರಾಜೇಶ್ ಈ ಬಾರಿ ಬಿರುಸಿನ ಹೊಡೆದಾಗ ಕೈ ಹಾಕಿದ್ರು. ಲಾಂಗನೆ ಭಾಗದಲ್ಲಿ ಸುರಕ್ಷಿತ ಕೈ ಸಾರ್ತಾ ಇದೆ. ಅಲ್ಲಿ ಬಂದ ದಾರಿಗೆ ಸುಂಕವಿಲ್ಲದಂತ ರಾಜೇಶ್ ಕ್ಯಾಚ್ ಅನ್ನು ಇಟ್ಟು ಪೆವಿಲಿಯನ್ ಅಂತ ಸಾಕ್ತಿದ್ದಾರೆ ಪಂದ್ಯಾಟ ವೀಕ್ಷಣೆಗಾಗಿ. ರಾಜೇಶ್ ಬ್ಯಾಕ್ ಟು ಪೆವಿಲಿಯನ್. ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನು ಪಡ್ಕೊಳ್ತಿದ್ದಾರೆ ರೋಹಿತ್. ತಾವೆಸದಂತ 2 ಎಸೆತಗಳಲ್ಲಿ 2 ವಿಕೆಟ್ಗಳನ್ನು ಕಬಳಿಸ್ಕೊಳ್ತಿದ್ದಾರೆ. ಹ್ಯಾಟ್ರಿಕ್ ವಿಕೆಟ್ ಪಡೆಯುವಂಥ ಸಾಧ್ಯತೆ, ಹ್ಯಾಟ್ರಿಕ್ ಚಾನ್ಸ್ ಕೂಡ ಈಗ ರೋಹಿತ್ ಕಾದು ನೋಡಬೇಕಾಗಿದೆ. ಅದ್ಯಾವ ರೀತಿಯ ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಳ್ತಾರೋ ಇಲ್ವೋ ಈ ಒಂದು ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಹ್ಯಾಟ್ರಿಕ್ ಬಾಲ್. ಈ ಬಾರಿಯ ಸತ ಚೆಂಡು ಸ್ಟಂಪ್ ಔಟ್. ಅಲ್ಲಿ ನಿರ್ಣಾಯಕರು ಔಟ್ ಎಂಬ ತೀರ್ಮಾನ ನೀಡಿದ್ದಾರೆ. ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ. ಅಲ್ಲಿ ನಿರ್ಣಾಯಕರು ಔಟ್ ಎಂಬ ತೀರ್ಮಾನ ನೀಡಿದ್ರು. ಅಲ್ಲಿ ರೋಹಿತ್ ಈ ಒಂದು ಟೂರ್ನಿಯ ಮೊದಲ ಹ್ಯಾಟ್ರಿಕ್ ವಿಕೆಟ್ ಟೇಕನರ್. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಂಡಂತ ಮೊದಲ ಆಟಗಾರ ರೋಹಿತ್, ಮೈಸೂರಿನ ಆಟಗಾರ. 3 ಎಸೆತಗಳ ಮುಂದೆ 3 ವಿಕೆಟ್ಗಳನ್ನು ಕಬಳಿಸಿಕೊಳ್ತಿದ್ದಾರೆ. ಆ ಬಳಿಕ 2 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 11. ಪ್ರಮುಖ 4 ವಿಕೆಟ್ಗಳ ಪತನವಾಗ್ತಾ ಇದೆ. ಉತ್ತಮವಾದೊಂದು ಲೈನ್ ಅಂಡ್ ಲೆಂತ್ ಲಯಬದ್ಧತೆ ಚುರುಕಿನ ಬಾಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾ ಇದೆ ಮೈಸೂರು ಮಹಾನಗರ ಪಾಲಿಕೆ ತಂಡ. ಅಂತಿಮ 24 ಎಸೆತಗಳ ಮುಂದೆ 45 ರನ್ನಿನ ಅವಶ್ಯಕತೆ. ಅಲ್ಲಿ 56 ರನ್ನಿನ ಟಾರ್ಗೆಟ್ ಚೇಸ್ ಮಾಡ್ತಾ ಇರ್ತಕ್ಕಂಥ ಬೆಂಗಳೂರಿನ ತಂಡ ಆರಂಭಿಕ ಹಂತದಲ್ಲಿ ಕುಸಿತ ಕಂಡು ಬರ್ತಾ ಇದೆ.
ಅಣ್ಣ ಬ್ಯಾಟ್ಸ್ಮನ್ ಹೆಸರು ಹೇಳಿ, ಹೊಸ ಬ್ಯಾಟ್ಸ್ಮನ್. ಅಣ್ಣ ಬ್ಯಾಟ್ಸ್ಮನ್ ಹೆಸರು ಕೇಳಿ, ಫೀಲ್ಡರ್. ಮಂಜು. ಓಕೆ, ಮಂಜು. ಅಲ್ಲಿ ಮತ್ತೊಂದು ಹೊಸ ದಾಂಡಿಗ ಮಂಜು ಅಂಕಣದೊಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಆರಂಭಿಕ ಹಂತದಲ್ಲಿ ಈಗ ವಿಕೆಟ್ಗಳ ಮೇಲೆ ವಿಕೆಟ್ಗಳು ತರಗೆಲೆಗಳಂತ ಉದಿರ್ತಾ ಇದೆ. ಈಗ ಯಶಸ್ಸಿನ ಹಾದಿಯಲ್ಲಿ ಮೈಸೂರು ತಂಡ ಬೌಲಿಂಗ್ ವಿಭಾಗದಲ್ಲಿ ಚುರುಕಿನ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾ ಇದೆ. ಶ್ರೀನಿವಾಸ್ ಎಸೆತಗಾರಿಕೆ ಭಾಗದಲ್ಲಿ ಮೊದಲ ಎಸೆತ ಡಾಟ್ ಬಾಲ್. ಆರಂಭಿಕ ಚೆಂಡು ಚುಕ್ಕಿ ಎಸೆತಕ್ಕೆ ಮಾರ್ಪಡ್ತಾ ಇದೆ. ಎರಡನೇ ಚೆಂಡು ವೈಡ್ ಬಾಲ್ ಎಂಬ ಸೂಚನೆ, ಕ್ರಮವಿಲ್ಲದ ಎಸೆತ. ಎಬೋ 40 ವುಮೆನ್ ಸೆಕ್ಷನ್ 100 ಮೀಟರ್ ಓಟಕ್ಕೆ ನಾವು ಅಂತಿಮ ಕರೆಯನ್ನು ಕರೀತಾ ಇದ್ದೇವೆ. ಆರಂಭದ ಗೆರೆ ಹತ್ರ ಬಂದು ಎಲ್ಲ ಮಹಿಳೆಯರು 40 ವರ್ಷ ಮೇಲ್ಪಟ್ಟವರು ವರದಿಯನ್ನು ಮಾಡ್ಕೊಳ್ತಕ್ಕದ್ದು. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲಿ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೂರನೇ ಬಾರಿಗೆ ಶ್ರೀನಿವಾಸ್ ಈ ಬಾರಿ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ತಳ್ತಾ ಇದೆ. ಫೈನ್ ಲೆಗ್ ಭಾಗದಲ್ಲಿ ಒಂದರ ಬದಲು 2 ಓಟ್ಗಳ ಪೂರೈಕೆ, ಅವಳಿ ಓಟ್ಗಳೆಲ್ಲ ಪೂರೈಕೆ ಮಾಡಿಕೊಳ್ತಿದ್ದಾರೆ. ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರ 100 ಮೀಟರ್ ಓಟಕ್ಕೆ ಇದು ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಸ್ಟೇಜಿನ ಮುಂಭಾಗದಲ್ಲಿ ಆರಂಭದ ಗೆರೆ ಹತ್ರ ವರದಿಯನ್ನು ಮಾಡ್ಕೊಳ್ತಕ್ಕದ್ದು. ಕ್ಯಾಚ್ ಔಟ್ ಆಗುವ ಸಾಧ್ಯತೆ ತನ್ಮೂಲಕ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು ಡೀಪ್ ಸ್ಕ್ವೇರ್ ಲೆಗ್ ರೂಪದಲ್ಲಿ ಇರ್ತಕ್ಕಂಥ ಕ್ಷೇತ್ರ ರಕ್ಷಕ. ಆ ಬಳಿಕ ವಿಕೆಟ್ ಪತನವಾಗ್ತಾ ಇದೆ. ಪ್ರಮುಖ 5 ವಿಕೆಟ್ಗಳ ಪತನವಾಗ್ತಾ ಇದೆ. ಆರಂಭಿಕ ಕುಸಿತ ಕಂಡು ಬರ್ತಾ ಇದೆ. ನಂಬುಗೆಯ ದಾಂಡಿಗರೆಲ್ಲ ಈಗ ಪೆವಿಲಿಯನ್ ಪರೇಡ್ ನಡೆಸಿದ್ದಾರೆ. ಅಲ್ಲಿ ಮತ್ತೋರ್ವ ಹೊಸ ದಾಂಡಿಗ ರುದ್ರೇಶ್. ಅದ್ಯಾವ ರೀತಿಯ ರುದ್ರ ನರ್ತನ ತೋರ್ಪಡಿಸ್ತಾರೆ ಕಾದ್ ನೋಡಬೇಕಾಗಿದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಅಂತಿಮ 2 ಎಸೆತ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅಲ್ಲಿ ಬಿ ಅಂಕಣದಲ್ಲಿ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಆ ಪಂದ್ಯ ಮುಕ್ತಾಯದ ಬಳಿಕ ಇಲ್ಲಿ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ವಿಜಯಪುರ ಹಾಗೂ ಶಿವಮೊಗ್ಗ ಪಂದ್ಯಾಟವನ್ನು ಆಡ್ತಾರೆ. ಶ್ರೀನಿವಾಸ ತಂದ ಚೆಂಡು ನೆಟ್ಟನೆರ ಹೊಡೆತ ಲಾಂಗ್ ಆಫ್ ರೂಪದಲ್ಲಿ ಸಾಗ್ತಾ ಇದೆ. ಕೇವಲ 1 ಓಟ. ಶ್ರೀನಿವಾಸ ಸಂದ ಚೆಂಡು ಅಂಪೈರ್ಗೆ ಬಲವಾದ ಮನವಿ, ನಕಾರಾತ್ಮಕ ಉತ್ತರ ಕಂಡು ಬರ್ತಾ ಇದೆ. ಅಲ್ಲಿ ಡಾಟ್ ಬಾಲ್ ಸೇರ್ಪಡೆ ಆದರೆ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 15 15 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಲೈನ್ ಆನ್ ಲೆಂತ್ ಚುರುಕಿನ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾ ಇದೆ ಮೈಸೂರು ಮಹಾನಗರ ಪಾಲಿಕೆ ತಂಡ. ಅಲ್ಲಿ 4ನೇ ಓವರ್ಗಾಗಿ ಮತ್ತೆ ರೋಹಿತ್ ಕಳೆದ ಓವರ್ನ ಹ್ಯಾಟ್ರಿಕ್ ವಿಕೆಟ್ ಟೇಕನರ್ ಈಗ ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ.
4ನೇ ಓವರ್ನ ಮೊದಲ ಚೆಂಡಿಗಾಗಿ ರೋಹಿತ್. ರೋಹಿತ್ ಎಸೆದ ಚೆಂಡು ಈ ಬಾರಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ತನ್ಮೂಲಕ ಸುಲಭ ಸಾಧ್ಯತೆ ಕ್ಯಾಚ್ ಮಾಡ್ಕೊಳ್ತಿದ್ದಾರೆ. ಕಳೆದ ಓವರ್ನ 3 ಎಸೆತಗಳಲ್ಲಿ 3 ವಿಕೆಟ್ಗಳನ್ನು ಕಬಳಿಸ್ಕೊಂಡಿದ್ರು. ಈಗ 4ನೇ ಓವರ್ನ ಮೊದಲ ಚೆಂಡಿನಲ್ಲೇ ಈಗ ಮತ್ತೆ ವಿಕೆಟನ್ನು ಕಬಳಿಸ್ಕೊಳ್ತಿದ್ದಾರೆ. ಸತತ 4 ಎಸೆತಗಳಲ್ಲಿ 4 ಉದ್ದರಿಗಳ ಪತನವಾಗ್ತಾ ಇದೆ. 6 ವಿಕೆಟ್ಗಳ ಪತನವಾಗ್ತಾ ಇದೆ. GBA ಬೆಂಗಳೂರು ಈಗ ಕುಸಿತವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ನಂಬಿಕೆಯ ದಾಂಡಿಗರೆಲ್ಲ ಕೈ ಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 15ಕ್ಕೆ 6 ವಿಕೆಟನ್ನು ಕಳೆದುಕೊಳ್ತಾ ಇದೆ. 15 ರನ್ಸ್ ಲಾಸ್ ಆಫ್ 6 ವಿಕೆಟ್ಸ್. ಹಲೋ, ಬೆಂಗಳೂರು 100 ಮೀಟರ್ ಓಡಕ್ಕೆ ಮಹಿಳೆಯರ 40 ವರ್ಷ ಮೇಲ್ಪಟ್ಟವರಿಗೆ ನಾವು ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ವಿಜಯ್ ಅಸ್ಗಾರ್ಗೆ ಭಾಗದಲ್ಲಿ ಮತ್ತೆ ರೋಹಿತ್ 2ನೇ ಚೆಂಡಿಗಾಗಿ ಈ ಬಾರಿ ರೋಹಿತ್ ಎಸೆದ ಚೆಂಡು ನೆಟ್ಟ ನೇರ ಗೂಟ ರಕ್ಷಕನ ಕೈ ಸೇರ್ತಾ ಇದ್ದ. ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಮತ್ತೆ ನೆಟ್ಟ ನೇರ ಹೊಡೆತ ಲಾಂಗ್ ಆನ್ ರೂಪದಲ್ಲಿ ಸಾಗ್ತಾ ಇದೆ. ಅಂತಿಮವಾಗಿ 2 ಓಟಗಳ ಸೇರ್ಪಡೆ. ಚಟಿಪುಟಿ ಆಡುವಂಥ ಪ್ರಯತ್ನ. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡ್ತಿದ್ದಾರೆ. ಡೈರೆಕ್ಟ್ ಹಿಟ್ಸ್ ಆಗ್ತಾ ಇಲ್ಲ. ಒಂದು ದೊಡ್ಡದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 18. 14 ಎಸೆತ 38 ರನ್ನಿನ ಅವಶ್ಯಕತೆ ಜಯಕ್ಕಾಗಿ. ಕೊಂಚ ಶಾರ್ಟ್ ಆಗಿ ಬೀಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ಓಟ್ಗಳಿಗೆ ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 18ಕ್ಕೆ 6. 18 ಓಟವನ್ನು ದಾಖಲಿಸಿಕೊಂಡು ಪ್ರಮುಖ 6 ವಿಕೆಟನ್ನು ಕಳೆದುಕೊಳ್ತಾ ಇದೆ. ಅಂತಿಮ 12 ಎಸೆತಗಳ ಮುಂದೆ 38 ರನ್ನಿನ ಅವಶ್ಯಕತೆ. 12 balls 38 runs required. 12 ಎಸೆತ 38 ರನ್ನಿನ ಅವಶ್ಯಕತೆ. ಅಲ್ಲಿ GBA ಬೆಂಗಳೂರಿನ ತಂಡ ಗೆಲುವಿಗಾಗಿ ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಿಕೊಳ್ಳಲೇಬೇಕಾದಂಥ ಪರಿಸ್ಥಿತಿ ಇದೆ. ಅಲ್ಲಿ ಈಗಾಗಲೇ ಮೈಸೂರು ತಂಡ ಉತ್ತಮ ರೀತಿಯ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾ ಇದೆ. ಪ್ರಕಾಶ್ ಅಸ್ಗಾರ್ಕೆ ಭಾಗದಲ್ಲಿ ಪ್ರಕಾಶ್ ಎಸೆದ ಚೆಂಡು ಲಾಂಗ್ ಆನ್ ರೂಪದಲ್ಲಿ ಸಾಗ್ತಾ ಇದೆ. ಕೇವಲ ಒಂಟಿ ಓಟವನ್ನು ಮಾತ್ರ ಬಿಟ್ಕೊಡ್ತಿದ್ದಾರೆ. ಬ್ಯಾಟಿನ ತುದಿ ಅಂಚನ ಸೌಡ್ತಾ ಇದೆ. ಕ್ಯಾಚ್ ಔಟ್. ಮತ್ತೆ ವಿಕೆಟ್ ಕಳೆದುಕೊಳ್ತಾ ಇದೆ. ಪ್ರಮುಖ 7 ವಿಕೆಟ್ಗಳ ಪತನವಾಗ್ತಾ ಇದೆ.
ಅಲ್ಲಿ ಮತ್ತೋರ್ವ ಹೊಸ ದಾಂಡಿಗ ಹರೀಶ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರ. ಹರೀಶ್ಗೆ ಸಂದ ಚೆಂಡು, ಅಂಪೈರ್ಗೆ ಬಲವಾದ ಮನವಿ ಮಾಡ್ತಿದ್ದಾರೆ ಕ್ಯಾಚ್ ಔಟ್ಗಾಗಿ. ಅಲ್ಲಿ ಪ್ಯಾಡ್ ಮೇಲೆ ಬಂದ್ಕೊಳ್ತಾ ಇದೆ ಚೆಂಡು, ಓಟುಗಳು ಬರ್ತಾ ಇಲ್ಲ, ಯಾವುದೇ ಆಘಾತ ಕೂಡ ಕಂಡು ಬರ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ 9 ಎಸೆತ 37 ರನ್ನಿನ ಅವಶ್ಯಕತೆ. ಮೇಡಮ್ 9 balls. ನಿಮ್ದು ಐಡಿ ಕಾರ್ಡ್ ತಗೊಂಬನ್ನಿ, ಎಬವ್ 40 ಇರೋದಕ್ಕೆ ಸಾಕ್ಷಿ ನಿಮ್ದು. ಮೇಡಮ್ ಅವಾಗಲೇ ಯಾರೋ ಬಿಲೋ 40ನಲ್ಲಿ ಓಡಿದ್ರಂತೆ, ಯಾರು ಇದ್ರೆ ದಯವಿಟ್ಟು ಹೊರಗಡೆ ಹೋಗಿ. ತನ್ಮಧ್ಯೆ ಲಾಂಗ್ ಆಫ್ ರೂಪದಲ್ಲಿ ಕೇವಲ 1 ಓಟ. ಅಲ್ಲಿ ಒಂದು ಹಂತದಲ್ಲಿ ಈಗ ಮೈಸೂರು ತಂಡ ಮೇಲುಗೈ ಸಾಧಿಸ್ತಾ ಇದೆ ಒಂದು ಪಂದ್ಯಾಟದಲ್ಲಿ. ಸೆಮಿಫೈನಲ್ ಎಂಟ್ರಿಯನ್ನು ಖಚಿತಪಡಿಸಿಕೊಳ್ತಾ ಇದೆ. ಬೀಸುವಂತ ಪ್ರಯತ್ನ, ಕ್ಯಾಚ್ ಔಟ್. ಮತ್ತೆ ಉದ್ದರಿ ಆಘಾತ. ಪ್ರಮುಖ 8 ವಿಕೆಟ್ಗಳ ಪತನವಾಗ್ತಾ ಇದೆ. ಲಾಸ್ ಆಫ್ 8 ವಿಕೆಟ್ಸ್, ಲಾಸ್ಟ್ 2 ವಿಕೆಟ್ಸ್ ರಿಮೈನಿಂಗ್. ಅಂತಿಮ 8 ಎಸೆತ, 7 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ತಂಡದ ಮೊತ್ತ 20. ಗೆಲುವಿಗಾಗಿ 36 ರನ್ನಿನ ಅವಶ್ಯಕತೆ. 7 ಎಸೆತಗಳ ಮುಂದೆ 6 ಭರ್ಜರಿ ಸಿಕ್ಸರ್ಗಳು ದಾಖಲಾಗಬೇಕಾಗಿದೆ. ಎರಡನೇ ರನ್ ಕದಿಯುವಂತ ಪ್ರಯತ್ನ, ಅಲ್ಲಿ 2 ಓಟಗಳು ಪೂರ್ಣಗೊಳಿಸ್ತಾ ಇದೆ. Wait. ರನ್ ಔಟ್. 9ನೇ ವಿಕೆಟ್ ಪತನವಾಗ್ತಾ ಇದೆ. ಅಂತಿಮ ಲಾಸ್ಟ್ ವಿಕೆಟ್ ಮಾತ್ರ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 22. ಲಾಸ್ಟ್ ವಿಕೆಟ್ ಇದೆ. ಅಲ್ಲಿ ಲಾಸ್ಟ್ ವಿಕೆಟ್, ಕೊನೆಯ ಉದ್ದರಿ ಮಾತ್ರ ಬಾಕಿ ಉಳಿತಾ ಇದೆ. ಪ್ರಮುಖ 9 ವಿಕೆಟ್ಗಳನ್ನು ಕಬಳಿಸಿಕೊಳ್ತಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ರೆಡಿ ಇರಬೇಕು ವಿಜಯಪುರ ಹಾಗೂ ಶಿವಮೊಗ್ಗ. ಅಲ್ಲಿ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಶಿವಮೊಗ್ಗ ಹಾಗೂ ವಿಜಯಪುರ ತಂಡಗಳು ಸಿದ್ಧತೆಯಲ್ಲಿರಬೇಕು ಮುಂದಿನ ಪಂದ್ಯಾಟಕ್ಕಾಗಿ. ಲಾಸ್ಟ್ ವಿಕೆಟ್, ಅಂತಿಮ ಉದ್ದರಿ ಮಾತ್ರ ಬಾಕಿ ಉಳಿತಾ. ಮಹಾನಗರ ಪಾಲಿಕೆಗಳ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು 2ನೇ ದಿನದತ್ತ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಅಲ್ಲಿ ದಾವಣಗೆರೆ ವೆಣ್ಣೆನಗರಿ ದಾವಣಗೆರೆ ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ತಾ ಇದೆ. ದಾವಣಗೆರೆ ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಮಹಾನಗರ ಪಾಲಿಕೆಗಳ ರಾಜ್ಯ ಮಟ್ಟದ ನೌಕರರ ಟೂರ್ನಮೆಂಟ್ ನಡೀತಾ ಇದೆ. ನೀವು ಸ್ವಲ್ಪ ದಯವಿಟ್ಟು ಮಾತಾಡಬೇಡಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಮೊದಲೇ ಈಟ್ಸಲ್ಲಿ ಓಡಿರೋರನ್ನ 3 ಜನ ತಗೋತೀವಿ, 2ನೇ ಈಟ್ಸಲ್ಲಿ ಓಡಿರೋರು 3 ಜನ ತಗೋತೀವಿ, ಅವ್ರು 6 ಜನಕ್ಕೆ ಫೈನಲ್ ಓಡಿಸ್ತೀವಿ. ಅರ್ಥ ಆಯ್ತರ? ಎನಿ ಡೌಟ್ ಇದ್ದರೆ ಕೇಳಿ. ಈಗ
ಬೀಸುವಂತ ಪ್ರಯತ್ನ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಅಲೆ ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. ಮೈಸೂರು ಮಹಾನಗರ ಪಾಲಿಕೆ ತಂಡ ಈ ಒಂದು ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸ್ಕೊಳ್ತದೆ. ಹಣ ಬಾಲ್ ಕೊಡಿ, ಅಂಪೈರ್ ಹತ್ರ ಬಾಲ್ ಕೊಡಿ. ಅಲ್ಲಿ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಈಗ ಮೈಸೂರಿನ ತಂಡ ಈ ಒಂದು ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸ್ಕೊಳ್ತಾ ಇದೆ. ಅಲ್ಲಿ GBA ಬೆಂಗಳೂರು ಕ್ವಾರ್ಟರ್ ಫೈನಲ್ ಪಂದ್ಯಾಟದಿಂದ ಸೋಲನ್ನು ಅನುಭವಿಸಿ ಟೂರ್ನಿಂದ ನಿರ್ಗಮಿಸ್ತಾ ಇದೆ. ಅಲ್ಲಿ ನಾಲ್ಕನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಶಿವಮೊಗ್ಗ ವರ್ಸಸ್ ವಿಜಯಪುರ ಮುಂದಿನ ಪಂದ್ಯಾಟವನ್ನು ಆಡ್ತಿದ್ದಾರೆ. ಅಲ್ಲಿ ಟಾಸನ್ನು ಜಯಿಸಿರ್ತಕ್ಕಂಥ ವಿಜಯಪುರ ತಂಡ. ಸರ್ GBA ಆಟಗಾರರು ಇಲ್ಲಿ ಮೊಬೈಲ್ ತೆಗೆದುಕೊಳ್ಳಿ ನಿಮ್ಮದು. ಈಗಾಗಲೇ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ತುಮಕೂರು ಮೊದಲ ಸೆಮಿಫೈನಲ್ ಎಂಟ್ರಿಯನ್ನು ಪಡ್ಕೊಂಡ್ರೆ, ಎರಡನೇ ತಂಡವಾಗಿ ಈಗ ಮೈಸೂರು ತಂಡ ಸೆಮಿಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಮೂರನೇ ಪಂದ್ಯಾಟ ಬಿ ಅಂಕಣದಲ್ಲಿ ನಡೀತಾ ಇದೆ. ಅದ್ಯಾವ ತಂಡ ಮೂರನೇ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತದೆ ಕಾದು ನೋಡಬೇಕಾಗಿದೆ. ಈಗ ನಾಲ್ಕನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಶಿವಮೊಗ್ಗ ವರ್ಸಸ್ ವಿಜಯಪುರ ಪಂದ್ಯಾಟವನ್ನು ಆಡಬೇಕಾಗಿದೆ. ಮೇಡಮ್ ಈಗ ಚೇಂಜ್ ಮಾಡಿದ್ದೀವಿ, 3 ಹಿಟ್ಸು, ಫಸ್ಟ್ ಸೆಕೆಂಡ್ ಅಷ್ಟೇ ತಗೋತೀವಿ.